ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮಲ್ನಾಡ್ ಹುಡುಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಮಲ್ನಾಡ್. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಮ್ಮೂರಲ್ಲಿರೋ ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಇವತ್ತು ಸಂಡೇ ಆಗಿದ್ರಿಂದ ಚಿಕ್ಕದಾಗಿ ಔಟಿಂಗ್ ಹೋಗಿದ್ವಿ. ಇದು ಒಂದು ಸಕಲೇಶ್ಪುರದಲ್ಲಿರೋ ಟೂರಿಸ್ಟ್ ಪ್ಲೇಸ್. ನಾನು ಸಕಲೇಶ್ಪುರದೊಳಗಿದ್ರು ನಾನು ಇಲ್ಲಿಗೆ ವಿಸಿಟ್ ಮಾಡ್ತಿರೋದು ಇದು 2ನೇ ಸಲ ಅಷ್ಟೇ. ಫಸ್ಟ್ ಟೈಮ್ ನಾನು ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದೆ, ಈಗ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ. ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಅಷ್ಟರಲ್ಲಿ ನಾವು ಬೆಟ್ಟದ ಭೈರವೇಶ್ವರ ತಲುಪಿದ್ವಿ. ಆದರೆ ನಮಗೆ ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಏನಂತೀರಾ? ನಾವು ಹೋಗಿದ್ದ ಟೈಮಿಗೆ ಕರೆಕ್ಟಾಗಿ ಗೇಟ್ನ ಕ್ಲೋಸ್ ಮಾಡಿದ್ರು. ಯಾರಿಗೂ ಎಂಟ್ರಿ ಇಲ್ಲ ಅಂತೇಳಿ ಎಲ್ಲರನ್ನೂ ಆಚೆ ಕಳಿಸಿದ್ರು. ಅಷ್ಟು ದೂರದಿಂದ ಬಂದು ಒಳಗೆ ಹೋಗೋಕ್ಕಾಗಲಿಲ್ವಲ್ಲ ಅಂತೇಳಿ ಬೇಜಾರಾಯಿತು. ಅಲ್ಲೇ ನಿಂತ್ಕೊಂಡು ಸ್ವಲ್ಪ ವಿಡಿಯೋ ಕ್ಲಿಪ್ಗಳನ್ನ ತಗೊಳ್ತಾ ಇದ್ದೆ. ಅದಕ್ಕೆ ಅಮ್ಮ ಹೇಳ್ತಾ ಇದ್ಲು, ವೀಕೆಂಡಲ್ಲಿ ಮಾತ್ರ ಬರಬಾರ್ದು ಅಂತ. ನಾನು ಮೊದಲನೇ ವಿಡಿಯೋದಲ್ಲಿ ಹೇಳ್ದ ಹಾಗೆ ಯಾರಿಗೆ ನೇಚರ್ ಅನ್ನೋದು ತುಂಬ ಇಷ್ಟ ಆಗುತ್ತೆ ಅಂಥವರಿಗೆ ಇಂಥ ಪ್ಲೇಸ್ಗಳು ಮಾತ್ರ ತುಂಬಾ ಲೈಕ್ ಆಗುತ್ತೆ. ಎಷ್ಟು ರಶ್ ಇತ್ತು ಅಂದರೆ ಪಾಪ ಎಷ್ಟು ಜನ ವಾಪಸ್ ಹೋದ್ರೋ ಗೊತ್ತಿಲ್ಲ. ಇನ್ನೇನು ಗೇಟ್ ಕ್ಲೋಸ್ ಆಯ್ತಲ್ಲ ಅಂತ ವಾಪಸ್ ಹೊರಟಿದ್ವಿ. ಅಷ್ಟರಲ್ಲಿ ಗೇಟ್ ಓಪನ್ ಆಗಿದೆ ಅಂತ ತಿಳಿತು, ಮತ್ತೆ ವಾಪಸ್ ರಿಟರ್ನ್ ಹೊರಟ್ವಿ. ಎಷ್ಟು ಜನ ಇದ್ರು ಅಂದರೆ ಬರೀ 5 ಮಿನಿಟ್ಸ್ ಮಾತ್ರ ಎಲ್ಲರಿಗೂ ಬಿಡ್ತಿದ್ರು. 5 ಮಿನಿಟ್ಸ್ ಆಗಿದ ತಕ್ಷಣ ಅಲ್ಲಿದ್ದ ಪೊಲೀಸ್ಗಳೆಲ್ಲ ಬಂದು ಆಚೆ ಕಳಿಸ್ತಾ ಇದ್ರು. ಅದೇ ಗ್ಯಾಪಲ್ಲಿ ನಾವೊಂದು ವಿಡಿಯೋ ರೀಲ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇನ್ನೇನು ಟೈಮ್ ಆಯಿತು ಅಂತ ಅಲ್ಲಿಂದ ಹೊರಟ್ವಿ ನಾವು. ರೋಡ್ ಮಧ್ಯ ವ್ಯೂ ಚೆನ್ನಾಗಿತ್ತು ಅಂತ ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ವಿ. ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದೆ ದೇವವೃಂದದಲ್ಲಿರುವ ದೇವಸ್ಥಾನಕ್ಕೆ. ಇದನ್ನ 2ನೇ ಧರ್ಮಸ್ಥಳ ಅಂತನೂ ಕೂಡ ಕರೀತಾರೆ. ಇದೇ ನೋಡಿ ಆ ದೇವಸ್ಥಾನ. ಯುಗಾದಿ ಟೈಮಲ್ಲಿ ಇಲ್ಲಿ ಜಾತ್ರೆ ಆಗುತ್ತೆ. ಏನಪ್ಪ ಇವಳು ದೇವಸ್ಥಾನ ಅಂತಿದ್ದಾಳೆ ಆದರೆ ಪಾಳ್ ಬಿದ್ದಿರೋ ಥರ ಇದೆ ಅಂತಿದ್ದೀರಾ? ಹೌದು, ಇಲ್ಲಿ ಮೂವಿ ಶೂಟಿಂಗ್ ನಡೀತಾ ಇದೆ, ಹಾಗಾಗಿ ಈ ಸೆಟಪ್ಗಳನ್ನೆಲ್ಲ ಹಾಕಿದ್ದಾರೆ. ಇದು ರವಿಚಂದ್ರನ್ ಸರ್ ಅವರ ಮೂವಿ. ಅಲ್ಲಿರೋ ಆರ್ಟ್ಗಳೆಲ್ಲ ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂದರೆ ನೋಡಿದ್ರೆ ನಿಜವಾಗ್ಲೂ ಅದು ಕಲ್ಲಲ್ಲೇ ಮಾಡಿರೋದು ಅನ್ಬೇಕು, ಆ ಥರ ಆಗಿತ್ತು. ನಾವು ಮೂವಿನ 2 ಅವರ್ ನೋಡ್ತೀವಿ, ಆದರೆ ಅದ್ರ ಹಿಂದೆ ಎಷ್ಟು ಕಷ್ಟಪಡ್ತಾರೆ ಅಂತ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ. ಅದೇ ಗ್ಯಾಪಲ್ಲಿ ನಾನು ಅಮ್ಮ ಒಂದು ರೀಲ್ಸ್ ಮಾಡ್ಕೊಳ್ತಾ ಇದ್ವಿ. ಹಾಗೆ ಎಷ್ಟು ಚಂದ ಆರ್ಟ್ ಮಾಡಿದ್ದಾರೆ ಅಂತೇಳಿ ದೇವಸ್ಥಾನ ಒಂದು ರೌಂಡ್ ಹಾಕಿದ್ವಿ. ಇನ್ನೇನು ಟೈಮ್ ಆಗಿತ್ತು ಅಂತೇಳಿ ಅಲ್ಲಿಂದ ಹೊರಟ್ವಿ. ಲಾಸ್ಟಾಗಿ ಗಣೇಶನಿಗೆ ಬಾಯ್ ಬಾಯ್ ಮಾಡಿ ಹೊರಟ್ವಿ. ಅಲ್ಲಿಂದ ನಾವು ಸೀದಾ ಹೊರಟಿದ್ದೆ KFCಗೆ. ಇನ್ನೇನು ಎಲ್ಲ ದೇವಸ್ಥಾನ ಮುಗೀತು ಅಂತೇಳಿ KFC ಕಡೆ ಹೊರಟ್ವಿ.
ಒಂದೊಳ್ಳೆ ಬ್ಯಾಟಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇವತ್ತಿಗಿಷ್ಟೇ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.